ಬೆಂಗಳೂರು ನಗರದ ಕೆಲವು ಕೆರೆಗಳು ಈಗಾಗಲೇ ಒತ್ತುವರಿ ಆಗಿ ಭೂಗಳ್ಳರ ಪಾಲಾಗಿವೆ. ಸದ್ಯ ಇರೋ ಕೆರೆಗಳ ಮೇಲೂ ಕೆಲ ಭೂಗಳ್ಳರು ಕಣ್ಣು ಹಾಕಿದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಈ ಜಾಗಗಳ ಮೇಲೆ ಅಕ್ರಮ ಒತ್ತುವರಿದಾರರ ಹಾವಳಿ ಹೆಚ್ಚಾಗಿದೆಯಾ? ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತೆ ಬೆಂಗಳೂರಿನ ಕೆರೆಗಳು ಅಕ್ರಮ ಚಟುವಟಿಕೆಗಳ ತಾಣವಾಗಿವೆ. ಅಗರ ಸಮೀಪದ ಜಕ್ಕಸಂದ್ರ ಕೆರೆಯಲ್ಲಿ ಇದೀಗ ಅಕ್ರಮ ತ್ಯಾಜ್ಯ ವಿಲೇವಾರಿ ನಡೀತಾ ಇದೆ. ದುಷ್ಕರ್ಮಿಗಳು ಕಟ್ಟಡ ತ್ಯಾಜ್ಯ ಮತ್ತು ಮಣ್ಣನ್ನ ತುಂಬಿ ಕೆರೆಯನ್ನ ಮುಚ್ಚಲು ಯತ್ನಿಸುತ್ತಿದ್ದಾರೆ. ಇದು ಕೆರೆಯ ಅಸ್ತಿತ್ವಕ್ಕೆ ದೊಡ್ಡ ಅಪಾಯ ತಂದೊಡ್ಡಿದೆ. ಈ ಅಕ್ರಮಗಳ ಕುರಿತು ವಕೀಲ ಪ್ರಶಾಂತ್ ಮೆತಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಕ್ಷಿ ಸಮೇತ ದೂರು ಕೊಟ್ಟಿದ್ದಾರೆ. ಕೆರೆಗೆ ಮಣ್ಣು ತುಂಬುತ್ತಿರುವ ಫೋಟೋ ಮತ್ತು ವಿಡಿಯೋಗಳನ್ನು ಲಗತ್ತಿಸಿ ದೂರು ಸಲ್ಲಿಸಿರುವ ಅವರು ಬೆಂಗಳೂರಿನ ಕೆರೆಗಳನ್ನ ಉಳಿಸುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಹೇಳಿ ಕರೀತಾರೆ. ಯಾಕೆಂದ್ರೆ ಎಲ್ಲಾ ಕಡೆ ಹಸಿರಾಗಿದೆ. ಸಾವಿರಾರು ಕೆರೆಗಳಿರೋ ಈ ಬೆಂಗಳೂರು ಈಗ 100 ಕೆರೆಗಳಿಗೆ ಬಂದಿದೆ. ಇದಕ್ಕೆ ಕಾರಣ BBMP ಅವರ ನೆಗ್ಲಿಜೆನ್ಸ್. ನೋಡಿ, ಈ ಕೇಸಲ್ಲಿ ಜಕ್ಕಸಂದ್ರ ಕೆರೆ ಹಾಗೂ ಅಗ್ರ ಕೆರೆಗಳೆಲ್ಲ ಅಕ್ಕಪಕ್ಕ ಇರುವಂತಹ ಕೆರೆಗಳು. ಜಕ್ಕಸಂದ್ರ ಕೆರೆಯಲ್ಲಿ ಕಳೆದ 3 ದಿನಗಳಿಂದ ಏಕಾಏಕಿ ಮಣ್ಣನ್ನ ತುಂಬಿಸಿ ಈ ಲ್ಯಾಂಡ್ ಡೆವಲಪರ್ಸೋ ಇಲ್ಲ ಬಿಲ್ಡರ್ಸೋ ಎನ್ಕ್ರೋಚ್ಮೆಂಟ್ ಮಾಡಬೇಕು ಅಂತ ಇದ್ದಾರೆ. ಆದರೆ ಈ BBMP ಅವರಿಗೆ ಇದ್ರ ಬಗ್ಗೆ ಗಮನ ಇದ್ದು ಗೊತ್ತಿದ್ರು ಅವರು ಸುಮ್ಮನೆ ಇದ್ದಾರೆ. ಅಭಿವೃದ್ಧಿ ಹೆಸರಲ್ಲಿ ಈ ಕೆರೆಗಳನ್ನೆಲ್ಲ ಈ ತರ ನುಂಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಲ್ಲಿ ವಾಸ ಮಾಡೋಕ್ಕೆ ಜನಗಳಿಗೆ ತೊಂದರೆ ಆಗುತ್ತೆ, ನೀರಿನ ಸಮಸ್ಯೆ ಆಗುತ್ತೆ. ಅದರಿಂದಾಗಿ CM ಸಿದ್ದರಾಮಯ್ಯನವರು ಇವ್ರ ಮೇಲೆ ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತೇಳಿ ನನ್ನ ಆಗ್ರಹ.